ಸ್ನೇಹಿತರೆ ನಮಸ್ಕಾರ. ತಮಿಳುನಾಡಿನ ನೂತನ ಮುಖ್ಯಮಂತ್ರಿ ಟಿವಿಕೆ ಪಕ್ಷದ ಅಧ್ಯಕ್ಷ ಜೊತೆಗೆ ಪ್ರಖ್ಯಾತ ನಟ ದಳಪತಿ ವಿಜಯ್ ಅವರ ಜೀವನದ ಒಂದೊಂದು ಅಂಶವೂ ಕೂಡ ಒಂದೊಂದು ವಿಚಾರಗಳು ಕೂಡ ಸಿಕ್ಕಾಬಟ್ಟೆ ಇಂಟ್ರೆಸ್ಟಿಂಗ್. ಈಗಾಗಲೇ ತಮಿಳುನಾಡಿನ ಸಿಎಂ ಆಗಿ ಅಧಿಕಾರವನ್ನು ಸ್ವೀಕರಿಸಿರುವಂತಹ ತಮಿಳಿಗ ವೆಟ್ರಿ ಕಾಳಗಂ ಪಕ್ಷದ ಅಧ್ಯಕ್ಷ ನಟ ದಳಪತಿ ವಿಜಯ್ ಅವರು ಇನ್ನು ಮುಂದೆ ಕೇವಲ ನಟ ದಳಪತಿ ವಿಜಯ್ ಅಲ್ಲ, ಈಗ ಸಿಎಂ ಜೋಸೆಫ್ ವಿಜಯ್ ಅವರು. ಹೌದು, ಈ ಸಿ ಎಂ ವಿಜಯ್ ಇದ್ದಾರಲ್ಲ, ಇವರ ಬದುಕಿನಲ್ಲಿ ಈ ಸಿ ಎಮ್ ಅಂತ ಹುದ್ದೆ ಯಾವಾಗ ಸಿಕ್ತು ಅದರ ಜೊತೆಗೆ ಮತ್ತೊಂದು ಶಾಕ್ ಕೂಡ ಎದುರಾಗಿದೆ. ಅವರ ಜೊತೆಗಿದ್ದಂತಹ ಹೆಂಡತಿ ಮಕ್ಕಳು ಎಲ್ಲರೂ ಕೂಡ ದೂರ ಆಗ್ತಿದ್ದಾರಾ ಅನ್ನುವಂತಹ ಪ್ರಶ್ನೆ ಒಂದಾದರೆ, ಮತ್ತೊಂದು ಕಡೆ ತ್ರಿಷಾ ಅವರ ಬೆನ್ನಾಗಿ ನಿಂತಿದ್ದಾರೆ ಅನ್ನೋದು ಕೂಡ ಗುಟ್ಟಾಗಿ ಉಳಿದಿರುವಂಥ ವಿಚಾರ ಏನಲ್ಲ. ಇದರ ಬೆನ್ನಲ್ಲೇ ವಿಜಯ್ ಅವರ ಬದುಕಿನಲ್ಲಿ ಒಂದು ದೊಡ್ಡ ಕಹಿ ಘಟನೆ ನಡೆದು ಬಿಡ್ತು. ಅದು ವಿಜಯ್ ಅವರ ಬದುಕನ್ನೇ ಬದಲಾಯಿಸಿ ಬಿಡ್ತು. ಅದೇ ಘಟನೆಯ ಜೊತೆಗೆ ಇವರ ವಾಹನದ ಸಂಖ್ಯೆಯ ಕೊಂಡಿಯೂ ಕೂಡ ಬೆಸೆದುಕೊಂಡಿದೆ. ವಿಜಯ್ ಅವರು ಬಳಸುವಂಥ ಎಲ್ಲ ವಾಹನಗಳಿಗೆ ಒಂದು ಸಂಖ್ಯೆಯನ್ನು ಇಟ್ಕೊಂಡಿದ್ದಾರೆ. ಆ ಸಂಖ್ಯೆಗೂ ಇವರ ಬದುಕಿನಲ್ಲಿ ನಡೆದಂಥ ಒಂದು ಘಟನೆಗೂ ಭಾರಿ ದೊಡ್ಡ ಲಿಂಕ್ ಇದೆ. ಹಾಗಾದರೆ ಆ ಸಂಖ್ಯೆಯ ಹಿಂದಿರುವಂಥ ಮನ ಕಲಕುವ ಕತೆ ಏನು? ಜೊತೆಗೆ ಸಿ ಎಂ ಆಗ್ತಾ ಇದ್ದಂತೆ ಮನೆಯಿಂದ ಬಂದಂತಹ ಶಾಕಿಂಗ್ ಸಂಗತಿ ಏನು? ಎಲ್ಲವನ್ನೂ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂತಹ ಮಾಹಿತಿಯ ವಿಡಿಯೋ ಇದು. ಕೊನೆಯವರೆಗೆ ವಿಡಿಯೋವನ್ನು ನೋಡಿ ನಂತರ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ನಾನು ಈಗಾಗಲೇ ಹೇಳಿದಂತೆ ತಮಿಳುನಾಡಿನ ಸಿ ಎಂ ಆಗಿ ಅಧಿಕಾರವನ್ನು ಸ್ವೀಕರಿಸಿರುವಂತಹ ಟಿವಿಕೆ ಪಕ್ಷದ ಅಧ್ಯಕ್ಷ ನಟ ದಳಪತಿ ವಿಜಯ್ ಅವರ ಜೀವನದ ಪ್ರತಿಯೊಂದು ವಿಚಾರನೂ ಕೂಡ ಅಭಿಮಾನಿಗಳಿಗೆ ಕುತೂಹಲವನ್ನು ಕೆರಳಿಸುವಂಥದ್ದೇ. ಅದರಲ್ಲೂ ಕೂಡ ವಿಜಯ್ ತಮ್ಮ ಕಾರುಗಳಿಗೆ ಬಳಸುವಂಥ ಸಂಖ್ಯೆಯ ಹಿಂದೆ ಭಾರಿ ದೊಡ್ಡ ರಹಸ್ಯ ಇದೆ ಅನ್ನೋದು ಬಹುಶಃ ಸಾಕಷ್ಟು ಜನರಿಗೆ ಗೊತ್ತಿರಲಿಕ್ಕಿಲ್ಲ. ಇದು ಕೇವಲ ಒಂದು ನಂಬರ್ ಅಲ್ಲ, ಇದು ಲಕ್ಕಿ ನಂಬರ್. ಕೇವಲ ಲಕ್ಕಿ ನಂಬರ್ ಕೂಡ ಅಲ್ಲ, ಇದು ಒಂದು ಅವರ ಭಾವನಾತ್ಮಕ ಕತೆ ಹೊಂದಿರುವಂತಹ ನಂಬರ್. ಇವರ ಬದುಕಿಗೆ ನೇರವಾಗಿ ಕನೆಕ್ಟ್ ಆಗುವಂಥ ನಂಬರ್. ಅದರ ಹಿಂದೆ ಒಂದು ಮನಕಲಕುವ ಭಾವನಾತ್ಮಕ ಕತೆ ಇದೆ ಅನ್ನೋಂಥದ್ದು ಸಾಕಷ್ಟು ಜನರಿಗೆ ಗೊತ್ತಿರಲಿಕ್ಕಿಲ್ಲ. ಅದನ್ನೇ ನಾನಿವತ್ತು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಬಹುಶಃ ನೀವು ವಿಜಯ್ ಅವರ ಕಾರುಗಳನ್ನು ಗಮನಿಸಿದರೆ, ವಿಜಯ್ ಬಳಿ ಇರುವಂಥ ಸಾಕಷ್ಟು ಕಾರುಗಳನ್ನು ಗಮನಿಸಿದರೆ ಬಹುತೇಕ ಎಲ್ಲ ಕಾರುಗಳ ನಂಬರ್ ಒಂದೇ, ಅದು 0277. ಹೌದು, 0277. ವಿಜಯ್ ಅವರ ಎಲ್ಲ ವಾಹನಗಳಲ್ಲಿ ಕಂಡುಬರುವಂತಹ ಸಂಖ್ಯೆ ಇದು 0277. ಕೇವಲ ಇದು ಅಂಕಿಯಲ್ಲ, ಇದು ಅವರ ಜೀವನದ ಅತ್ಯಂತ ಪ್ರೀತಿಯ ವ್ಯಕ್ತಿಯ ನೆನಪಿನ ಸಂಕೇತ ಅನ್ನೋದು ಬಹುಶಃ ನಿಮಗೆ ಗೊತ್ತಿರಲಿಕ್ಕಿಲ್ಲ. ಹೌದ್ರಿ, ನಿಮಗೆ ಗೊತ್ತಿದೆಯಾ? ವಿಜಯ್ ಅವರ ಕಿರಿಯ ಸಹೋದರಿ ವಿದ್ಯಾ ಅವರು ಜನಿಸಿದ್ದು 14 ಫೆಬ್ರವರಿ 1977. ಅಂದರೆ 14/2/1977ರಲ್ಲಿ ಜನಿಸಿದಂಥ ವಿದ್ಯಾ ಅವರನ್ನು ಬಾಲ್ಯದಲ್ಲೇ ಕಳೆದುಕೊಳ್ತಾರೆ ವಿಜಯ್ ಅವರು. ವಿಜಯ್ ಮತ್ತು ವಿದ್ಯಾ ಅವರು ತುಂಬ ಕ್ಲೋಸ್ ಆಗಿದ್ದರು, ತುಂಬ ಆತ್ಮೀಯವಾಗಿದ್ದರು. ವಿದ್ಯಾ ಅಂತ ಹೇಳಿದ್ರೆ ವಿಜಯ್ಗೆ ಇನ್ನಿಲ್ಲದ ಪ್ರೀತಿ. ಆದರೆ ಬಾಲ್ಯದಲ್ಲೇ ಯಾವಾಗ ಈ ಬಾಲಕಿಯನ್ನು ಕಳೆದುಕೊಳ್ತಾರೋ, ಸಹೋದರಿಯನ್ನು ಕಳೆದುಕೊಳ್ತಾರೋ, ಅವತ್ತಿನಿಂದ ವಿಜಯ್ ಅವರ ಬದುಕೆ ಬದಲಾಗಿ ಹೋಯಿತು. ಅಲ್ಲಿವರೆಗೂ ಕೂಡ ತುಂಬ ಆ್ಯಕ್ಟಿವ್ ಆಗಿದ್ದಂಥ ವಿಜಯ್ ಅದಾದ ಬಳಿಕ ತುಂಬ ಡಲ್ ಆಗಿಬಿಡ್ತಾರೆ, ಮಾತು ಕಡಿಮೆ ಮಾಡಿಬಿಡ್ತಾರೆ. ಬದುಕಿನಲ್ಲಿ ಬೇರೆ ಬೇರೆ ಆಯಾಮಗಳನ್ನು ಪಡೆಯುವಂಥ ಸಂದರ್ಭದಲ್ಲಿ ಇವರ ಈ ತಂಗಿಯ ಒಂದು ಅಕಾಲಿಕವಾದಂತಹ ದುರ್ಘಟನೆ ಇದೆಯಲ್ಲ, ಇದು ವಿಜಯ್ ಅವರ ಮೇಲೆ ಅತೀವ ಪ್ರಭಾವವನ್ನು ಬೀರುತ್ತೆ. ಜೊತೆಗೆ ತಮ್ಮ ಸಹೋದರಿ ಪ್ರತಿ ಕ್ಷಣವೂ ಕೂಡ ನನ್ನ ಜೊತೆಗೆ ಇರಬೇಕು, ಅವರನ್ನು ನೆನೆಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಅವರ ಜನ್ಮ ದಿನಾಂಕವನ್ನೇ ಪ್ರಮುಖ ಅಂಕಿ ಅಂಶಗಳನ್ನಾಗಿ ಇಟ್ಕೊಂಡು ಈ ನಂಬರ್ ಪ್ಲೇಟ್ನಲ್ಲಿ ಹಾಕ್ಕೊಂಡಿದ್ದಾರೆ. ಅಂದರೆ 02 ಮತ್ತು 77. 02 ಅಂತ ಹೇಳಿದ್ರೆ ಈ ವಿದ್ಯಾ ಅವರು ಜನಿಸಿದಂಥ ತಿಂಗಳು ಫೆಬ್ರವರಿ, 77 ಅಂತ ಹೇಳಿದ್ರೆ ವರ್ಷ, 1977ನೇ ವರ್ಷ. ಹಾಗಾಗಿಯೇ ತಮ್ಮ ವಾಹನಗಳ ಸಂಖ್ಯೆಯನ್ನಾಗಿಸಿ ಇದನ್ನು ಅಳವಡಿಕೆ ಮಾಡಿಕೊಂಡಿದ್ದಾರೆ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕು. ಇನ್ನು ಅದನ್ನು ಹೊರತುಪಡಿಸಿದ್ರೆ ವಾಹನ ಪ್ರೇಮಿಯಾಗಿರುವಂಥ ವಿಜಯ್ ಅವರು ಕಾಲಕಾಲಕ್ಕೆ ತಮ್ಮ ಗ್ಯಾರೇಜನ್ನು ನವೀಕರಿಸ್ತಾನೆ ಹೋಗ್ತಾರೆ. ಅಂದರೆ ಹೊಸ ಹೊಸ ವೆಹಿಕಲ್ ಬಂತು ಅಂತ ಹೇಳಿದರೆ ಅದನ್ನು ಪರ್ಚೇಸ್ ಮಾಡುವಂಥದ್ದು ಇವರ ಪ್ಯಾಷನ್. ಇತ್ತೀಚಿನ ದಿನಗಳಲ್ಲಿ ಕೆಲವು ಹಳೆಯ ಕಾರುಗಳನ್ನು ಮಾರಿ ಅತ್ಯಾಧುನಿಕ ಐಷಾರಾಮಿ ವಾಹನಗಳನ್ನು ಕೂಡ ಖರೀದಿಸಿದ್ದಾರೆ. ಇವರ ಬಳಿ ಇರುವಂಥ ವೆಹಿಕಲ್ ಲಿಸ್ಟನ್ನು ಕೇಳಿದ್ರೆ ಬಹುಶಃ ನಿಮಗೆ ತಲೆ ತಿರುಗ್ಬೋದು. ಈಗ ಒಂದೊಂದೇ ಮಾಹಿತಿಯನ್ನು ಕೊಡೋದಾದರೆ BMW ಎಲೆಕ್ಟ್ರಿಕಲ್ ಕಾರ್ ಹೊಸದಿತ್ತು, ಇದನ್ನು ಕೂಡ ಪರ್ಚೇಸ್ ಮಾಡಿದ್ದಾರೆ. ಪರಿಸರ ಸ್ನೇಹಿ ಪಯಣಕ್ಕೆ ವಿಜಯ್ ಬಳಸುವಂಥ ಈ ಕಾರಿನ ನೋಂದಣಿ ಸಂಖ್ಯೆ TN14AH0277. ಇನ್ನು
ಟೊಯೋಟಾ ವೆಲ್ಫೇರ್ ಕಾರ್ ಕೂಡ ಇದೆ. ಅತ್ಯಂತ ಐಷಾರಾಮಿ MVP ಕಾರ್ ಇದು ಅಂತಲೇ ಪ್ರಖ್ಯಾತಿ. ಹಾಗಾಗಿ ಈ ಕಾರಿನ ಸಂಖ್ಯೆಯನ್ನು ಕೂಡ 0277 ಅಂತಲೇ ಇಟ್ಕೊಂಡಿದ್ದಾರೆ. ಇನ್ನು ಲೆಕ್ಸಸ್ LM ಇತ್ತೀಚೆಗೆ ಸೇರಿಸಿಕೊಂಡಂತಹ ಹೊಸ ಸಂಗ್ರಹ. ಈ ಪ್ರೀಮಿಯಂ ಕಾರಿನ ಸಂಖ್ಯೆಯೂ ಕೂಡ 0277. ಇನ್ನು ಇವರು ಚುನಾವಣಾ ಸಂದರ್ಭದಲ್ಲಿ ಪ್ರಚಾರಕ್ಕೆ ಬಳಸಿದಂಥ ಬಸ್ಸು 2026ರ ಈ ಚುನಾವಣೆಯಲ್ಲಿ ವಿಜಯ್ಗೆ ಅಂತಲೇ ವಿಶೇಷವಾದಂಥ ಒಂದು ಬಸ್ಸನ್ನು ಸಿದ್ಧಪಡಿಸ್ತಾರೆ. ಇದರ ಸಂಖ್ಯೆಯು ಕೂಡ ಇದೇ ಆಗಿತ್ತು ಅನ್ನೋದು ಕೂಡ. ಇನ್ನು ಇದೇ ರೋಲ್ಸ್ ರಾಯ್ ಅಂದರೆ ಇವರು ಈ ಹಿಂದೆ ಬಳಸ್ತಿದ್ದಂತಹ ರೋಲ್ಸ್ ರಾಯ್ ಕಾರಿನ ಸಂಖ್ಯೆ 0014 ಆಗಿತ್ತು. ಇದು ಕೂಡ ಸಹೋದರಿಯ ಜನ್ಮ ದಿನಾಂಕವನ್ನು ಸೂಚಿಸುವಂತಹ ಒಂದು ಕಾರಣಕ್ಕೋಸ್ಕರ ಈ ನಂಬರನ್ನು ತೆಗೆದುಕೊಂಡಿದ್ದರು ಅನ್ನುವಂಥದ್ದು. ಇನ್ನು ಮತ್ತೊಂದು ಭಾವನಾತ್ಮಕ ಅಥವಾ ನೋವಿನ ವಿಚಾರ ಏನು ಅಂತ ಹೇಳಿದರೆ, ಇವರ ಮಗ ಯಾವಾಗ ವಿಜಯ್ ಅವರು CM ಆಗಿ ಅಧಿಕಾರವನ್ನು ವಹಿಸಿಕೊಂಡ್ರೋ ಆ ಸಂದರ್ಭದಲ್ಲಿ ತಂದೆಯನ್ನು ಫಾಲೋ ಮಾಡೋದನ್ನೇ ಬಿಟ್ಟಿದ್ದಾನೆ ಅನ್ನುವಂಥ ಮಾಹಿತಿಗಳು ಕೂಡ ಇದ್ದಾವೆ. ಅಂದರೆ ಮೊನ್ನೆ CM ಆದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಸಂಭ್ರಮವನ್ನು ಪಟ್ಟಿದ್ದರು. ಆದರೆ ಮಕ್ಕಳು ಯಾಕೋ ಈಗ ದೂರ ಆಗುವಂಥ ಲಕ್ಷಣಗಳು ಕೂಡ ಕಾಣಿಸ್ತಿದೆ. 2 ಮಕ್ಕಳು ವಿಜಯ್ಗೆ. ಹೆಂಡತಿ ಈಗಾಗಲೇ ಫಾರಿನಲ್ಲಿ ಹೋಗಿದ್ದಾರೆ, ಇಲ್ಲಿಲ್ಲ. ಹಾಗಾಗಿ ಅವರೇನು ಪ್ರೋಗ್ರಾಮೇ ಬರಲಿಲ್ಲ. ಬಟ್ ಮಕ್ಕಳಾದರೂ ಬರ್ಬೋದಾಗಿತ್ತು ಅಂತೇಳಿ ಅಂದ್ಕೊಂಡಿದ್ರು, ಅವರು ಕೂಡ ಬರಲಿಲ್ಲ. ಜೊತೆಗೆ ಇನ್ಸ್ಟಾಗ್ರಾಮಿಂದನೂ ಕೂಡ ಅನ್ಫಾಲೋ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಎಷ್ಟು ಮಟ್ಟಿಗೆ ಸತ್ಯ ಸುಳ್ಳು ಗೊತ್ತಿಲ್ಲ, ಬಟ್ ಮಾಹಿತಿ ಇದೆ. ಹೀಗಿರುವಂಥ ಸಂದರ್ಭದಲ್ಲಿ ಮಕ್ಕಳ ಜೊತೆಗೆ ವಿಜಯ್ ಅವರ ಸಂಬಂಧ ಸರಿ ಇಲ್ವಾ ಅನ್ನುವಂಥದ್ದು ಕೂಡ ಈಗಿರುವಂಥ ವಿಚಾರ. ನೋಡೋಣ ಅದು ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತೇಳಿ. ಎಲ್ರಿಗೂ ಹಾಗೆ ರೀ, ಎಲ್ಲದೂ ಕೂಡ ದೇವರು ಕೊಡ್ತಾನೆ, ಬಟ್ ಏನಾದರೂ ಒಂದು ಕಿತ್ಕೊಳ್ತಾನೆ. ಅದೇ ರೀತಿ ವಿಜಯ್ಗೆ ಎಲ್ಲವನ್ನೂ ಕೂಡ ಕೊಟ್ಟ, ಬಟ್ ಖಾಸಗಿ ಜೀವನದಲ್ಲಿ ಒಂದಷ್ಟು ವಿಚಾರಗಳನ್ನು ತಂದಿಟ್ಟ. ಹಾಗಾಗಿ ದೇವರು ಎಲ್ಲವನ್ನೂ ಕೂಡ ನಮಗೆ ಕೊಟ್ಬಿಟ್ರೆ ನಾವು ಭೂಮಿ ಮೇಲೆ ನಿಲ್ಲೋದು ಕೂಡ ಇಲ್ಲ ಅನಿಸುತ್ತೆ. ಹಾಗಾಗಿ ಏನಾದರೂ ಒಂದು ಕಷ್ಟವನ್ನು ಕೊಟ್ಟಿರ್ತಾನೆ, ಅದೇ ರೀತಿ ಇಲ್ಲೂ ಕೂಡ ಕೊಟ್ಟಿದ್ದಾನೇನೋ ಅನ್ನುವಂಥದ್ದು ಕೆಲವರ ಅಭಿಪ್ರಾಯ. ವಾಟೆವರ್, ಒಂದಂತೂ ಯಾರೇ ಸೆಲೆಬ್ರಿಟಿಗಳಾಗಿದ್ದರೂ ಕೂಡ ತಮ್ಮ ಅದೃಷ್ಟಕ್ಕಾಗಿ ಅಥವಾ ಸಮಾಜದಲ್ಲಿ ಒಂದು ಅಂತಸ್ತನ್ನು ತೋರಿಸ್ಕೊಳ್ಳುವಂತಹ ಕಾರಣಕ್ಕೆ VIP ಸಂಖ್ಯೆಗಳನ್ನು ತೆಗೆದುಕೊಳ್ತಾರೆ. ಆದರೆ ವಿಜಯ್ ಅವರ ವಿಚಾರದಲ್ಲಿ ಹಾಗಲ್ಲ. ಈ ಅಂಕಿಅಂಶಗಳ ಹಿಂದೆ ಅಂತರಾಳದ ಪ್ರೀತಿಯನ್ನು ಬಿಂಬಿಸ್ತದೆ. ಸಣ್ಣ ವಯಸ್ಸಿನಲ್ಲಿ ಕಳೆದುಕೊಂಡಂತಹ ತಂಗಿಯ ನೆನಪನ್ನು ಸದಾ ತಾವು ಚಲಿಸುವಂಥ ಕಾರಿನಲ್ಲೂ ಕೂಡ ಪ್ರತಿ ಹಾದಿಯಲ್ಲೂ ಕೂಡ ಇರಿಸ್ಕೊಳ್ಬೇಕು, ಜೊತೆಗೆ ಇರಬೇಕು ಆಕೆ ಅನ್ನುವಂಥ ಕಾರಣಕ್ಕೋಸ್ಕರ ವಿಜಯ್ ಈ ನಡೆ ಅನುಸರಿಸಿದ್ದಾರೆ. ಇದು ಅಭಿಮಾನಿಗಳಿಗೆ ಸಹಜವಾಗಿ ಖುಷಿ ಕೊಡುವಂಥದ್ದು. ಬಹುಶಃ ನಿಮಗೂ ಕೂಡ ಸ್ಟೋರಿ ನೋಡಿದ ಮೇಲೆ, ವಿಜಯ್ ಅವರ ಕಾರಿನ ಸಂಖ್ಯೆಯನ್ನು ನೋಡಿದ ಮೇಲೆ ಹೀಗೂ ಇದೆಯಲ್ಲ ಅಂತಲೂ ಕೂಡ ಅನಿಸ್ಬೋದು. ಇರಲಿ, ಏನಾಗಿದ್ರೂ ಕೂಡ ಅವರ ಭಾವನಾತ್ಮಕ ಸಂಗತಿಯನ್ನು ಗೌರವಿಸ್ತಾ ವಿಜಯ್ ಅವರು ಈ CM ಆಗಿ ಅಧಿಕಾರವನ್ನು ಸ್ವೀಕರಿಸಿರುವಂಥದ್ದು ಅವರಿಗೆ ಎಲ್ಲ ರೀತಿಯಾದಂಥ ಯಶಸ್ಸು ಸಿಗಲಿ, ಸಕ್ಸಸ್ಫುಲ್ CM ಆಗಲಿ ಅನ್ನೋಂಥದ್ದು ನಮ್ಮ ಹಾರೈಕೆ, ನಮ್ಮ ಆಶಯ. ನಿಮ್ಮ ಅಭಿಪ್ರಾಯ ಏನು? ನಿಮ್ಮ ಹಾರೈಕೆ ಏನು? ಜೊತೆಗೆ ವಿಜಯ್ ಅವರ ಕಾರಿನ ಸಂಖ್ಯೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.